ಪ್ರಸ್ತುತ ರು. 15,000 ವೇತನದ ಆಧಾರದ ಮೇಲೆ ರು. 1,800 ಕೊಡುಗೆಯನ್ನು ಉದ್ಯೋಗಿಯ ವೇತನದಿಂದ ಕಡಿತಗೊಳಿಸಲಾಗುತ್ತದೆ. ಇಪಿಎಸ್ ಖಾತೆಯಲ್ಲಿ 1,250 ರು. ವೇತನದ ಮಿತಿಯನ್ನು 21,000 ರುಗೆ ಹೆಚ್ಚಿಸಿರುವುದರಿಂದ ಇಪಿಎಸ್ ಮೇಲೆಯೂ ಪರಿಣಾಮ ಬೀರಲಿದ್ದು 1,749 ರುಗೆ ಏರಿಕೆಯಾಗಲಿದೆ. ಉದ್ಯೋಗಿಗಳಿಗೆ ಈ ಸುದ್ದಿ ಉಪಯುಕ್ತವಾಗಿದ್ದು, ಸರ್ಕಾರದ ಮಟ್ಟದಲ್ಲಿ ಸಾಮಾಜಿಕ ಭದ್ರತೆಯ ವ್ಯಾಪ್ತಿಯನ್ನು ಹೆಚ್ಚಿಸಲು ಸಿದ್ಧತೆಗಳು ನಡೆಯುತ್ತಿದೆ. ಇದೇ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ಲಾದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ. ಉದ್ಯೋಗಿಗಳ ಭವಿಷ್ಯ ನಿಧಿ ಯೋಜನೆಯಡಿ ವೇತನ ಮಿತಿಯನ್ನು 15,000 ರುನಿಂದ 21,000 ರುಗೆ ಹೆಚ್ಚಿಸಲು ಕೇಂದ್ರ ಸಿದ್ಧತೆ ನಡೆಸುತ್ತಿದೆ ಎಂದು ಹೇಳಲಾಗುತ್ತಿದೆ. ಮೊದಲು ಈ ಮಿತಿಯನ್ನು 2014ರಲ್ಲಿ ಕೇಂದ್ರವು ಹೆಚ್ಚಿಸಿತ್ತು. 2014ರಲ್ಲಿ ಸರ್ಕಾರವು ಪಿಎಫ್ ವೇತನದ ಮಿತಿಯನ್ನು 6,500ರಿಂದ 15,000 ರುಗೆ ಹೆಚ್ಚಿಸಿದೆ. ಹೀಗೆ ಮಾಡಿದರೆ ಅದು ಸಾರ್ವತ್ರಿಕ ಸಾಮಾಜಿಕ ಭದ್ರತೆಯತ್ತ ದೊಡ್ಡ ಹೆಜ್ಜೆಯಾಗಲಿದೆ. ಲಕ್ಷಗಟ್ಟಲೆ ಸಂಬಳ ಪಡೆಯುವ ವರ್ಗದವರಿಗೆ ಇದರಿಂದ ಅನುಕೂಲವಾಗಲಿದೆ. ಹೊಸ ಸರ್ಕಾರದಿಂದ ನಿರ್ಧಾರ ತೆಗೆದುಕೊಳ್ಳಬಹುದು. ಕಳೆದ ಹಲವು ವರ್ಷಗಳಿಂದ ಇಪಿಎಫ್ನ ವೇತನ ಮಿತಿಯನ್ನು ಹೆಚ್ಚಿಸುವ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ. ಈಗ ಈ ಪ್ರಸ್ತಾವನೆಯನ್ನು ಮರುಪರಿಶೀಲಿಸಲಾಗುತ್ತಿದೆ. ಎಕನಾಮಿಕ್ ಟೈಮ್ಸ್ನಲ್ಲಿ ಪ್ರಕಟವಾದ ಸುದ್ದಿ ಪ್ರಕಾರ ಈ ಸಂಪೂರ್ಣ ವಿಷಯಕ್ಕೆ ಸಂಬಂಧಿಸಿದ ಅಧಿಕಾರಿಯೊಬ್ಬರು ಎಲ್ಲ ಆಯ್ಕೆಗಳನ್ನು ಮೌಲ್ಯಮಾಪನ ಮಾಡಲಾಗುತ್ತಿದೆ ಎಂದು ವರದಿಯಾಗಿದೆ. ಈ ನಿಟ್ಟಿನಲ್ಲಿ ಯಾವುದೇ ನಿರ್ಧಾರವನ್ನು ಹೊಸ ಸರ್ಕಾರ ತೆಗೆದುಕೊಳ್ಳಬಹುದು. ಸಾಮಾಜಿಕ ಭದ್ರತೆಯ ವ್ಯಾಪ್ತಿಗೆ ಹೆಚ್ಚು ಉದ್ಯೋಗಿಗಳು ತರಲು ಸರ್ಕಾರ ಬಯಸಿದರೆ ಈ ನಿಟ್ಟಿನಲ್ಲಿ ಸರ್ಕಾರವು ಮುನ್ನಡೆಯಬೇಕು ಎಂದು ಹೇಳಲಾಗಿದೆ. ಉದ್ಯೋಗಿ ಪಡೆಯುವ ಪಿಂಚಣಿ ಮೇಲೆ ಪರಿಣಾಮ ಬೀರುತ್ತದೆ. ವೇತನ ಮಿತಿ ಹೆಚ್ಚಳದ ಲಾಭ ಲಕ್ಷಾಂತರ ನೌಕರರಿಗೆ ಸಿಗಲಿದೆ. ಹೆಚ್ಚಿನ ರಾಜ್ಯಗಳಲ್ಲಿ ಕನಿಷ್ಠ ವೇತನವು ರೂಪಾಯಿ 18,000 ಮತ್ತು ರೂಪಾಯಿ 25,000 ನಡುವೆ ಇದೆ. ಈ ಪ್ರಸ್ತಾಪದ ಅನುಷ್ಠಾನವು ಇಪಿಎಫ್ ಯೋಜನೆ ಮತ್ತು ಉದ್ಯೋಗಿ ಪಿಂಚಣಿ ಯೋಜನೆಯಲ್ಲಿ ಮಾಡಿದ ಕೊಡುಗೆಯ ಮೊತ್ತದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಇದರೊಂದಿಗೆ ನಿವೃತ್ತಿಯ ಸಮಯದಲ್ಲಿ ಉದ್ಯೋಗಿ ಪಡೆಯುವ ಪಿಂಚಣಿ ಮೇಲೂ ಪರಿಣಾಮ ಬೀರುತ್ತದೆ. ಸಂಬಳದ ಮಿತಿಯನ್ನು 21,000 ರುಗೆ ಹೆಚ್ಚಿಸಿದರೆ ಇಪಿಎಫ್ ಮತ್ತು ಇಪಿಎಸ್ ಕೊಡುಗೆಗಳ ಮೇಲೆ ಅದರ ಪರಿಣಾಮ ಏನೆಂದು ತಿಳಿಯೋಣ. ಪಿಎಫ್ ಪಿಂಚಣಿ ಕೊಡುಗೆ ಹೆಚ್ಚಾಗುತ್ತದೆ. ಪ್ರಸ್ತುತ ಉದ್ಯೋಗಿ ಪಿಂಚಣಿ ಯೋಜನೆ ಖಾತೆಗೆ ಕೊಡುಗೆಯನ್ನು ತಿಂಗಳಿಗೆ ರು. 15,000 ಮೂಲ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ಇದರ ಆಧಾರದ ಮೇಲೆ 1,800 ರೂಪಾಯಿಗಳ ಕೊಡುಗೆಯನ್ನು ಉದ್ಯೋಗಿಯ ವೇತನದಿಂದ ಕಡಿತಗೊಳಿಸಲಾಗುತ್ತದೆ. ಇದರ ಆಧಾರದ ಮೇಲೆ ಇಪಿಎಸ್ ಖಾತೆಯಲ್ಲಿ ಗರಿಷ್ಠ ಕೊಡುಗೆ ತಿಂಗಳಿಗೆ 1,250 ರು. ವೇತನ ಮಿತಿಯನ್ನು 21,000 ರುಗೆ ಹೆಚ್ಚಿಸಿರುವುದರಿಂದ ಇಪಿಎಸ್ ಮೇಲೂ ಪರಿಣಾಮ ಬೀರಲಿದೆ. ಇದರ ನಂತರ ಮಾಸಿಕ ಇಪಿಎಸ್ ಕೊಡುಗೆಯು ರು. 1,749 ಆಗಿರುತ್ತದೆ. ರು. 21,000ರಲ್ಲಿ 8.33%, 3.67% ಮೊತ್ತವನ್ನು ಇಪಿಎಫ್ ಖಾತೆಯಲ್ಲಿ ಠೇವಣಿ ಮಾಡಲಾಗಿದೆ. ಉದ್ಯೋಗಿ ನೀಡಿದ ಸಂಪೂರ್ಣ ಕೊಡುಗೆಯನ್ನು ಇಪಿಎಫ್ ಖಾತೆಯಲ್ಲಿ ಠೇವಣಿ ಮಾಡಲಾಗಿದೆ ಎಂದು ನಾವು ನಿಮಗೆ ಹೇಳೋಣ. ಆದರೆ ಉದ್ಯೋಗದಾತರ ಕೊಡುಗೆಯು 12%ರಲ್ಲಿ 8.33% ನೌಕರರ ಪಿಂಚಣಿ ಯೋಜನೆಯಲ್ಲಿ ಠೇವಣಿ ಇಡಲಾಗಿದೆ. ಉಳಿದ ಶೇಕಡ 3.67 ಇಪಿಎಫ್ ಖಾತೆಯಲ್ಲಿ ಜಮೆಯಾಗಿದೆ. ಇಪಿಎಫ್ ಯೋಜನೆಯಡಿಯಲ್ಲಿ ವೇತನ ಮಿತಿಯಲ್ಲಿ ಹೆಚ್ಚಳದಿಂದಾಗಿ ನಿವೃತ್ತಿಯ ಸಮಯದಲ್ಲಿ ಪಡೆಯುವ ಪಿಂಚಣಿ ಕೂಡ ಹೆಚ್ಚಾಗುತ್ತದೆ. ಉದ್ಯೋಗಿಗಳ ಪಿಂಚಣಿ ಯೋಜನೆ 2014ರ ಪ್ರಕಾರ ಇಪಿಎಸ್ ಪಿಂಚಣಿಯನ್ನು ಈ ಕೆಳಗಿನಂತೆ ಲೆಕ್ಕ ಹಾಕಲಾಗುತ್ತದೆ. ಇಪಿಎಫ್ ಪಿಂಚಣಿ ಲೆಕ್ಕಾಚಾರ: ಪಿಂಚಣಿ ಸೇವೆಯ ವರ್ಷಗಳ ಸಂಖ್ಯೆ
ಪಿಂಚಣಿ ಎಷ್ಟು ಹೆಚ್ಚಾಗುತ್ತದೆ? ವೇತನ ಮಿತಿಯನ್ನು 21,000 ರುಗೆ ಹೆಚ್ಚಿಸುವುದು ನಿವೃತ್ತಿಯ ನಂತರ ಪಡೆಯುವ ಪಿಂಚಣಿ ಮೇಲೂ ಪರಿಣಾಮ ಬೀರುತ್ತದೆ. ನಿಮ್ಮ ಪಿಂಚಣಿ ಸೇವೆಯು 30 ವರ್ಷಗಳು ಎಂದು ಭಾವಿಸೋಣ. ಮಾಸಿಕ ವೇತನವನ್ನು ನಿವೃತ್ತಿಯ ಮೊದಲು 60 ತಿಂಗಳ ಸರಾಸರಿ ವೇತನದಿಂದ ಲೆಕ್ಕ ಹಾಕಲಾಗುತ್ತದೆ. 60 ತಿಂಗಳವಧಿಯಲ್ಲಿ ಯಾರೊಬ್ಬರ ಸರಾಸರಿ ವೇತನವು ತಿಂಗಳಿಗೆ ರೂಪಾಯಿ 15,000 ಆಗಿದ್ದರೆ ಈ ಮೊತ್ತದ ಮೇಲೆ ಪಿಂಚಣಿಯನ್ನು ಲೆಕ್ಕ ಹಾಕಲಾಗುತ್ತದೆ. ಉದ್ಯೋಗಿ 20 ವರ್ಷಗಳಿಗಿಂತ ಹೆಚ್ಚು ಕಾಲ ಕೆಲಸ ಮಾಡುತ್ತಿದ್ದರೆ ಬೋನಸ್ ಆಗಿ ಸೇವಾ ಮಿತಿಗೆ 2 ವರ್ಷಗಳನ್ನು ಸೇರಿಸಲಾಗುತ್ತದೆ. ಇದರ ಪ್ರಕಾರ 32 × 15,000 / 70 6,857 ರು ಆಗಿದೆ. ಇದೇ ಲೆಕ್ಕಾಚಾರವನ್ನು 21,000 ರುಗಳ ಕೂಲಿ ಮಿತಿಯಲ್ಲಿ ಮಾಡಿದರೆ ಅದು 32 × 21,000 / 70 ರೂಪಾಯಿ 9,600. ಇದರ ಪ್ರಕಾರ ಮಾಸಿಕ ಪಿಂಚಣಿಯಲ್ಲಿ 2,743 ರೂಪಾಯಿಗಳ ವ್ಯತ್ಯಾಸ ಕಂಡುಬಂದಿದೆ. ಇದರಿಂದ ವಾರ್ಷಿಕ 32,916 ರು ಹೆಚ್ಚಾಗಲಿದೆ.